ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಟೈಮ್ಲೆಸ್ ಗೈಡೆನ್ಸ್ ಆಗಿರುತ್ತೆ. ಶಿವನ ಅನುಗ್ರಹ ಪಡೆಯಲು ಈ ವಿಡಿಯೋದಲ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ಆದಂತಹ ಮೆಸೇಜನ್ನು ನಾನು ಕೊಟ್ಟಿದ್ದೀನಿ. ಶ್ರಾವಣದ ಮೊದಲನೇ ದಿನ ಇವತ್ತು, ಆಗಸ್ಟ್ 17, 2026. ಓಕೆ, ಕಾಮೆಂಟಲ್ಲಿ ಓಂ ನಮ ಶಿವಾಯ ಅಂತ ಹೇಳಿ ಕಾಮೆಂಟ್ ಮಾಡೋದನ್ನು ಮರೆಯಬೇಡಿ. ಬಿಕಾಸ್ ಶ್ರಾವಣ ಮಾಸದಲ್ಲಿ ಶಿವನ ಪೂಜೆ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವು ಮಂತ್ರಗಳನ್ನು ಕೊಟ್ಟಿದ್ದೀನಿ, ಅದನ್ನು ಚೆಕ್ಔಟ್ ಮಾಡಿ. ಸೊ ನಾನಂತೂ ಪೂಜೆ ಮುಗಿಸಿ ರಿಲ್ಯಾಕ್ಸ್ಡ್ ಆಗಿ 11 ಮೆಸೇಜನ್ನು ತಗೊಳ್ಳೋಣ ಅಂತ ಬಂದಿದ್ದು. ಸೊ ನೋಡೋಣ ನಿಮ್ಮ 11 ಮೆಸೇಜ್ ಏನಿದೆ ಅಂತ ಹೇಳಿ, ಶಿವನಿಂದ ಏನು ಅನುಗ್ರಹ ಪಡೆಯಲಿದ್ದೀರಾ ಅಂತ ಹೇಳಿ. ಲೆಟ್ಸ್ ಸಿ. ಓಕೆ, ಸೊ ಇಲ್ಲಿ ಕಾರ್ಡ್ಸ್ನ ಪಿಕ್ ಮಾಡ್ತೀನಿ. ಒಂದು ಓಕೆ, ಎಂಪರರ್, ಬ್ಯೂಟಿಫುಲ್ ಕಾರ್ಡ್ ಆ್ಯಕ್ಚುಲಿ. ಸೊ ಶಿವನೂ ಹಾಗೆ ಅಲ್ವಾ, ತುಂಬ ಮೆಚ್ಯೂರ್ಡ್ ಪರ್ಸನ್ ಅಂತಾನೆ. ವಾವ್ ವಾವ್, ನಂಗೆ ಬೇರೆ ಇನ್ಯಾವ ಕಾರ್ಡ್ನು ಪಿಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಇದನ್ನೇ ರೀಡಿಂಗ್ ಮಾಡ್ತೀನಿ. 2 ಕಾರ್ಡ್ ಬಂದಿದೆ, ದ ಎಂಪರರ್ ಹಾಗೆ ವಾಟ್ ಇಸ್ ದಿಸ್? ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ನಿಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಕಾದಿದೆ. 4 ಆಫ್ ವ್ಯಾಂಡ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಸೆಲೆಬ್ರೇಷನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದು ಎಲ್ಲರೂ ಒಪ್ಪಿಕೊಂಡು ಮಾಡುವಂತಹ ಸೆಲೆಬ್ರೇಷನ್, ಫ್ಯಾಮಿಲಿ ಗೆಟ್ ಟುಗೆದರ್ ಅಂತಲೇ ಹೇಳಬಹುದು. ಎಲ್ಲ ಫ್ಯಾಮಿಲಿಗಳು ಒಂದಾಗಿ ಸೆಲೆಬ್ರೇಟ್ ಮಾಡುವಂತಹ ಒಳ್ಳೆ ದಿನಗಳು ನಿಮ್ಮ ಲೈಫಲ್ಲಿ ಬರಲಿದೆ. ಎಂಪರರ್ ಕಾರ್ಡ್ ಇನ್ನೊಂದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ನಿಮ್ಮ ಲೈಫಲ್ಲಿ ಯಾರೋ ಮೆಚ್ಯೂರ್ಡ್ ಪರ್ಸನ್ ಅಥವಾ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಏನಕ್ಕಾದರೂ ಬೇಡ ಅಂತ ಹೇಳ್ತಿದ್ರೆ, ಎಲ್ಲಾದರೂ ನೀವು ಟ್ರಾವೆಲ್ ಮಾಡಬೇಕಿರುತ್ತೆ, ಅಥವಾ ನಿಮ್ಮ ಮನೇಲಿ ಲವ್ ಮ್ಯಾರೇಜಿಗೆ ಒಪ್ತಾ ಇರಲ್ಲ, ವಾಟ್ ಎವರ್ ಇಟ್ ಇಸ್, ನಿಮ್ಮ ಪೇರೆಂಟ್ಸ್ ಏನಾದರೂ ಅಥವಾ ಯಾರಾದರೂ ಎಲ್ಡರ್ಸ್ ಆಗಿರಬಹುದು, ನಿಮಗಿನ ವಯಸ್ಸಲ್ಲಿ ದೊಡ್ಡವರು ಇರೋ ಅಂಥವ್ರು ಏನಾದರೂ ನಿಮಗೆ ರಿಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಅವರು ಕೂಡ ನಿಮ್ಮ ಒಂದು ಆಸೆಗೆ ಎಸ್ ಅನ್ನೋ ಚಾನ್ಸಸ್ ಹೈ ಇದೆ. ಓಕೆ, ಸೊ ಬ್ಯೂಟಿಫುಲ್ ಅಂತಹ ಮೆಸೇಜ್ ಬಂದಿದೆ. ಆ್ಯಂಡ್ 4 ಆಫ್ ವ್ಯಾಂಡ್ಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಕಾರ್ಡ್ ಬಿಕಾಸ್ ಇಟ್ ಶೋಸ್ ಸೆಲೆಬ್ರೇಷನನ್ನು ತೋರಿಸುತ್ತೆ. ಈ ಶ್ರಾವಣ ದಿನ, ಅದು ಮೊದಲನೇ ಸೋಮವಾರ, ಶಿವನಿಂದ ಎಂಥ ಒಳ್ಳೆ ಬ್ಲೆಸ್ಸಿಂಗ್ ಸಿಕ್ಕಿದೆ. ಯಾರಾದರೂ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಸೆಲೆಬ್ರೇಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದರೆ, ಇಟ್ಸ್ ಎ ವೆರಿ ಬಿಗ್ ಗ್ರೀನ್ ಸಿಗ್ನಲ್ ಫ್ರಮ್ ಯಾರಿಂದ? ಮಹಾದೇವನಿಂದ. ಸೊ ಮಹಾದೇವನಿಗೆ ಗ್ರ್ಯಾಟಿಟ್ಯೂಡ್ ಹೇಳೋದು ದಯವಿಟ್ಟು ಮರಿಬೇಡಿ. ಹಾಗೆ ನಾನು ಸ್ವಿಚ್ ಕೋಡನ್ನು ಕೊಟ್ಟಿದ್ದೀನಿ, ಪ್ಲೀಸ್ ಹೋಗಿ ವೀಡಿಯೋಸ್ಗಳನ್ನ ಚೆಕ್ಔಟ್ ಮಾಡಿ. ನಿಮಗೆ ರಿಲೇಷನ್ಶಿಪ್ ಇಶ್ಯೂ ಇದ್ದರೆ ಅಥವಾ ಏನೇ ಪ್ರಾಬ್ಲಮ್ ಇದ್ರೂ ಅದೆಲ್ಲದಕ್ಕೂ ಮಂತ್ರಗಳನ್ನು ಕೊಟ್ಟಿದ್ದೀನಿ, ಅದನ್ನೂ ಹೇಳ್ಕೊತಾ ಬನ್ನಿ. ಕಾರ್ಡ್ಸಲ್ಲಂತೂ ನಿಮಗೆ ತೋರಿಸ್ತಾ ಇದೆ, ನಿಮಗೆ ಲೈಫಲ್ಲಿ ಸೆಲೆಬ್ರೇಷನ್ ಇದೆ ಮುಂದೆ ಅಪ್ಕಮಿಂಗ್ ಡೇಸಲ್ಲಿ, ಒಳ್ಳೆ ಒಳ್ಳೆ ದಿನಗಳು ಬರಲಿದೆ ಅಂತ. ಬಟ್ ನೀವು ನಿಮ್ಮ ಎಫರ್ಟನ್ನು ಹಾಕಬೇಕು. ಆ್ಯಂಡ್ ದಿಸ್ ಈಸ್ ವೆರಿ ಜನರಲ್ ಗೈಡೆನ್ಸ್. ಪರ್ಸ್ನಲ್ ಗೈಡೆನ್ಸಿಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಬಟ್ ವಾಟ್ ಎವರ್ ಇಟ್ ಈಸ್, ನಮಗೆ 11 ಮೆಸೇಜ್ ಬಂದಿರೋದು ನಿಮ್ಮ 11 ವಿಶ್ ಫುಲ್ಫಿಲ್ ಆಗುತ್ತೆ ಅನ್ನೋವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ನಂಗೆ ಇನ್ನೊಂದು ಕಾರ್ಡ್ ತೊಗೊಳಕ್ಕೆ ಮನಸ್ಸೇ ಬರಲಿಲ್ಲ, ಬಿಕಾಸ್ ಇನ್ನೇನಿದೆ ಅಂತ ನೋಡೋದೇ ಬೇಡ, ಜಸ್ಟ್ ಸೆಲೆಬ್ರೇಷನ್ ಕಡೆ ಗಮನ ಕೊಡೋಣ. ಆ್ಯಂಡ್ ಎಂಪರರ್ ಇಸ್ ಆಲ್ಸೋ ಲೈಕ್ ಒನ್ ಆಫ್ ದ ಬೆಸ್ಟ್ ಕಾರ್ಡ್ ಅಂತಲೇ ಹೇಳ್ಬೋದು. ಅಲ್ಲಿ ನಿಮಗೆ ಮೆಚ್ಯೂರ್ಡ್ ಪರ್ಸನ್ ಅಥವಾ ದೊಡ್ಡ ವ್ಯಕ್ತಿಗಳು ಅಥವಾ ಗೌರ್ಮೆಂಟ್ ಜಾಬಲ್ಲಿ ನಿಮ್ಗೆ ಏನಾದರೂ ಹೈಯರ್ ಅಥಾರಿಟಿಯಿಂದ ತೊಂದರೆ ಆಗ್ತಾ ಇದ್ದರೆ, ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿ ಹೈಯರ್ ಅಥಾರಿಟಿಯಿಂದ ತೊಂದರೆ ಆಗ್ತಾ ಇದ್ದರೆ, ಅದು ಕೂಡ ಸಾಲ್ವ್ ಆಗಿ ನಿಮ್ಮ ಲೈಫಲ್ಲಿ ಸೆಲೆಬ್ರೇಷನ್ ಬರುತ್ತೆ. ಈ ಕಾರ್ಡು ಜಸ್ಟ್ ಮದುವೆಗೆ ಆ ರೀತಿ ಅಲ್ಲ. 4 ಆಫ್ ವ್ಯಾಂಡ್ಸ್ ಜಸ್ಟ್ ಮದುವೆ ಹಂಗೆ ಸೆಲೆಬ್ರೇಷನ್ ಅಂತಲ್ಲ. ನಿಮ್ಮ ಲೈಫಲ್ಲಿ ನೀವು ಏನನ್ನು ಸೆಲೆಬ್ರೇಟ್ ಮಾಡಬೇಕು ಅದಕ್ಕೆ ತಥಾಸ್ತು ಅನ್ನುವಂತಹ ಕಾರ್ಡ್ ಇದಾಗಿದೆ. ಓಕೆ, ಸೊ ಈ ಒಂದು ಬ್ಯೂಟಿಫುಲ್ ರೀಡಿಂಗನ್ನು ಕ್ಲೇಮ್ ಮಾಡ್ಕೊಳ್ಳಿ. ನಿಮ್ಮ ಆಸೆ ಏನಿದೆ, ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ನಾನು ಆ್ಯಕ್ಚುಲಿ ಕಡೆ ಶ್ರಾವಣಕ್ಕೆ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಲೈವ್ನ ಜಾಯಿನ್ ಆಗಿ, ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ ಲೈವ್ ಟೈಮಿಂಗ್ಸನ್ನು. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹರ ಹರ ಮಹಾದೇವ, ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಆ್ಯಂಡ್ ನಾನು ಮಾಡಿರೋ ಶ್ರಾವಣ ಪೂಜೆನ ನೋಡಿ ನಿಮ್ಮ ಆಸೆಗಳನ್ನು, ಕನಸುಗಳನ್ನು ದೇವರ ಮುಂದೆ ಇಡಿ. ಥ್ಯಾಂಕ್ ಯು ಸೋ ಮಚ್.